ಹಲೋ, ನಮಸ್ತೆ. ಡಿವೈನ್ ಲೈಟ್ ಟ್ಯಾರೋಟ್ 111 ಕನ್ನಡಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ರಿಗೂ. ದಯವಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾದರೂ ಸೌಂಡ್ ಬರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ, ಡಿವೈನ್ ಕಡೆಯಿಂದ ಮೆಸೇಜ್ ತಿಳ್ಕೊಳ್ಳೋಣ. ಬನ್ನಿ ಶುರು ಮಾಡೋಣ. ಮಾತಾಡಿಕ ಹೈ ಪ್ರಿಸ್ಟೆಸ್. ಇದು ಫಸ್ಟ್ ಫೈಲ್, ಇದು ಸೆಕೆಂಡ್ ಫೈಲ್. ಈ ಎರಡು ಫೈಲ್ನಲ್ಲಿ ಯಾವ ಫೈಲ್ ಅಟ್ರಾಕ್ಟ್ ಆಗುತ್ತೆ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದಾರೆ, ಏನಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ನೋಡೋಣ. ಡಿವೈನ್ ಕಡೆಯಿಂದ ಮೆಸೇಜ್. 3 ಆಫ್ ಸಾರ್ಟ್ಸ್, 5 ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್ಸ್, ಜಸ್ಟಿಸ್, 8 ಆಫ್ ವಾಂಡ್ಸ್. ಈ ಕಾರ್ಡ್ ಬೇಡ ಅಂತ ತೆಗೆದಿದೆ, ಬಂದಿದೆ ಮತ್ತೆ ಶಫಲ್ ಮಾಡುವಾಗ. ಪೇಜ್ ಆಫ್ ಪೆಂಟಿಕಲ್ಸ್. ಏನು ನೀವು ಇಷ್ಟು ದಿನ ನಿಮ್ಮ ಹೃದಯ ನೊಂದಿತ್ತು, ನಿಮ್ಮ ಹಣಕಾಸಿನ ಆರ್ಥಿಕ ಸ್ಥಿತಿಯಲ್ಲಿ ಏನು ಒಂದು ತೂತು ಮುಚ್ಚೋದಿಕ್ಕೋಗಿ ಇನ್ನೊಂದು ಏನಾದರೂ ಒಂದು ಮತ್ತಿನ್ನೊಂದೇನೋ ಪ್ರಾಬ್ಲಮ್ಸು, ಈ ಥರ ಒಂದು ನ್ಯೂನ್ಯತೆಗಳು ಏನು ನಿಮ್ಮ ಜೀವನದಲ್ಲಿ ಆ ಬೆಟ್ಟದಂಗೆ ಈ ಗೋಡೆ ನೋಡಿ ಹೇಗಿದೆ, ಹಾಗೆ ಒಂಥರ ಥಿಕ್ ಲೇಯರ್ ಏನು ನಿಮ್ಮ ಜೀವನದಲ್ಲಿ ಅಂಟ್ಕೊಂಡಿತ್ತು ಹಣಕಾಸಿನಲ್ಲಿ, ಅದರಿಂದ ನಿಮಗೆ ಬಿಡುಗಡೆ ಆಗ್ತಾ ಇದೆ, ನ್ಯಾಯ ದೊರೀತಾ ಇದೆ. ಡಿವೈನ್ ಕಡೆಯಿಂದ ನಿಮಗೆ ಒಂದು ಜಸ್ಟಿಸ್ ಸಿಗ್ತಾ ಇದೆ, ಪವರ್ ಸಿಗ್ತಾ ಇದೆ, ಹಣಕಾಸಿನಲ್ಲಿ ಬ್ಯಾಲೆನ್ಸ್ ದೊರೀತಾ ಇದೆ ನಿಮಗೆ. ಅದು ಆದಷ್ಟು ಬೇಗ ನಿಮಗೆ ಬರ್ತಾ ಇದೆ. ಆ ಗ್ರೋತ್, ಆ ಹಣಕಾಸಿನ ಈ ಏನು ನೀವು ನೊಂದ್ಕೊಂಡಿದ್ರಿ ಅದರಲ್ಲಿ ನಿಮಗೆ ಗ್ರೋತ್, ಬ್ಯಾಲೆನ್ಸ್ ನಿಮಗೆ ಸಿಗ್ತಾ ಇದೆ. ಅದು ಆದಷ್ಟು ಬೇಗ ಬರ್ತಾ ಇದೆ. ನೋಡಿ ಇಲ್ಲೆಲ್ಲ ಚಿಗುರಿದೆ, ಆ ಥರ ಚಿಗುರುತ್ತಾ ಇದೆ. ಅದು ಆದಷ್ಟು ಬೇಗ ನಿಮ್ಮಲ್ಲಿ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು ಖುಷಿ, ಅದರಲ್ಲಿ ಒಂದು ಫಲ ಎಲ್ಲ ನಿಮಗೆ ಸಿಗ್ತಾ ಇದೆ. ಅದರಲ್ಲಿ ಒಂದು ಸೆಕ್ಯೂರ್. ನೋಡಿ ಇವರು ಡ್ರೆಸ್ ಎಲ್ಲ ಎಷ್ಟು ಮೈ ತುಂಬ ಹಾಕೊಂಡು ಒಂದು ಸೆಕ್ಯೂರ್ ಆಗಿ, ಒಂದು ಚಳಿ ಮಳೆಗೆಲ್ಲ ಒಂದು ಪ್ರೊಟೆಕ್ಷನ್ ತರ ಇದೆಯಲ್ವಾ, ಆ ತರ ಡಿವೈನ್ ನಿಮ್ಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ, ಖುಷಿ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನೋಡಿ ಆದಷ್ಟು ಬೇಗ ನಿಮ್ಗೆ ಹಣಕಾಸಿನಲ್ಲಿ ಆರ್ಥಿಕ ಪರಿಸ್ಥಿತಿ ನಿಮ್ಗೆ ಸರಿ ಹೋಗ್ತಾ ಇದೆ
ಫಲವತ್ತತೆ ಆಗ್ತಾ ಇದೆ ನೋಡಿ. ಈ ಭೂಮಿ ಹೇಗೆ ಫಲವತ್ತತೆ ಆಗಿದೆ, ಹಾಗೆ ನಿಮಗೆ ಫಲವತ್ತತೆಯಿಂದ ಕೂಡಿದೆ. ಇಲ್ಲಿ ಪಾದರಕ್ಷೆ ಹೇಗೆ ಹಾಕೊಂಡಿದ್ದಾರೆ ಆ ಥರ ನಿಮಗೆ ಅಲ್ಲಿ ಹಣಕಾಸಿನಲ್ಲಿ ನಿಮಗೆ ರಕ್ಷಣೆ ಪ್ರೊಟೆಕ್ಷನ್ನು ಸಿಗ್ತಾ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಅದನ್ನ ಆದಷ್ಟು ಬೇಗ ಒತ್ತು ತರ್ತಾ ಇದ್ದಾರೆ. ಏನೋ ಹಣಕಾಸಿನಲ್ಲಿ ಜಗಲ್ ಮಾಡ್ತಾ ಇದ್ರಿ ನೋಡಿ ಇಲ್ಲಿ. 9 ಆಫ್ ಪೆಂಟಿಕಲ್ಸ್. ಒಂದು ಫಲ ಸಿಗ್ತಾ ಇದೆ, ಗ್ರೋತ್ ಸಿಗ್ತಾ ಇದೆ, ಒಂದು ಸಮೃದ್ಧಿತನ, ಒಂದು ಇನ್ಫಿನಿಟಿ ದೊರೀತಾ ಇದೆ. ಬ್ಯಾಲೆನ್ಸ್ ಆಗ್ತಾ ಇದೆ ಎಲ್ಲ. ಎಲ್ಲಾನು ನಿಮ್ಮ ಪಾದದಡಿಲೇ ದೊರೀತಾ ಇದೆ. ಏನ್ ನೀವು ಮನೆ ತಗೊಳ್ಬೇಕು ಅಂತಿದ್ರಿ, ಏನ್ ಇನ್ವೆಸ್ಟ್ ಮಾಡ್ಬೇಕಂತ ಇದ್ರಿ, ಅದಕ್ಕೆಲ್ಲ ಒಂದು ಜಸ್ಟಿಸ್, ನ್ಯಾಯ ಸಿಗ್ತಾ ಇದೆ, ದೊರೀತಾ ಇದೆ ನಿಮ್ಗೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಬ್ಯಾಲೆನ್ಸ್ ಆಗ್ತಾ ಇದೆ. ಹೈ ಪ್ರಿಸ್ಟಸ್. ಇನ್ನೆಲ್ಲ ನಿಮ್ ಜೀವನದಲ್ಲಿ ಪ್ಲಸ್ ಆಗ್ತಾ ಇದೆ. ನೋಡಿ ಇಲ್ಲಿ ಫಲಗಳಿದೆ ಅಂದ್ರೆ ಒಂದು ಫ್ರೂಟ್ನೆಸ್, ಒಂದು ಫಲವತ್ತತೆ, ಒಂದು ಸಮೃದ್ಧಿತನ ಹಣಕಾಸಿನಲ್ಲಿ ನಿಮಗೆ ದೊರೀತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಷ್ಟು ದಿನ ಏನು ನಿಮ್ಮ ಹಣಕಾಸಿನ ಪ್ರಾಬ್ಲಮ್ ಅಲ್ಲಿ ಎಷ್ಟು ನೊಂದಿದ್ರಿ, ನಿಮ್ಮ ಹೃದಯ ಎಷ್ಟು ನೊಂದಿತ್ತು, ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಎಷ್ಟೊಂದು ನ್ಯೂನ್ಯತೆಗಳು, ಯಾವ್ದು ಮಾಡೋದು ಯಾವ್ದು ಬಿಡೋದು, ಯಾವುದು ಇದೊಂದು ಕ್ಲೋಸ್ ಮಾಡಿದೆ ಅಂದ್ರೆ ಇನ್ನೊಂದೇನೋ ತೆರ್ಕೊಳ್ತಾ ಇತ್ತು, ಅದೆಲ್ಲ ನಿಮಗೆ ಪರಿಹಾರ ಆಗ್ತಾ ಇದೆ. ಹಣಕಾಸಿನಲ್ಲಿ ಗ್ರೋತ್, ಹಣ, ಒಂದು ಫಲವತ್ತತೆ, ಒಂದು ಪ್ರೊಟೆಕ್ಷನ್ನು, ಒಂದು ಜಸ್ಟಿಸು, ಒಂದು ಪವರು, ಒಂದು ಬ್ಯಾಲೆನ್ಸ್ ಎಲ್ಲ ಭಗವಂತ ನಿಮಗೆ ತಗೊಂಡು ಬರ್ತಾ ಇದ್ದಾರೆ. ಆ ಖುಷಿನ ತಗೊಂಡು ಬರ್ತಾ ಇದ್ದಾರೆ. ಇಷ್ಟು ದಿನ ಏನು ನೀವು ಸ್ಯಾಡ್ನೆಸ್ ಅಲ್ಲಿದ್ರಿ, ಇನ್ನು ಮುಂದೆ ಈ ಥರ ಖುಷಿಯಾಗಿ ಹ್ಯಾಪಿ ಆಗಿರೋ ಥರ ನಿಮಗೆ ಒಂದು ನ್ಯಾಯನ ಡಿವೈನ್ ನಿಮಗೆ ಕೊಡ್ತಾ ಇದ್ದಾರೆ ನೋಡಿ. ನಂಬರ್ 3 ಇಲ್ಲಿ ಎಷ್ಟು ಹೃದಯ ನೊಂದಿತ್ತು, ಇಲ್ಲಿ ನಿಮ್ಗೆ ಅಷ್ಟೇನೆ ಖುಷಿ ಸಂತೋಷ ಕಾಯ್ದಿದೆ. ನಿಮ್ಗೆ ಡಿವೈನ್ ಅದನ್ನ ಒತ್ತು ತರ್ತಾ ಇದ್ದಾರೆ ಅನ್ನೋದನ್ನ ಡಿವೈನ್ ನಿಮ್ಗೆ ತಿಳಿಸ್ತಾ ಇದ್ದಾರೆ. ಯಾರೆಲ್ಲ ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದೀರಾ, ನಿಮಗೆ ಹಣಕಾಸಿನ ನಿಮ್ಮ ಪರಿಸ್ಥಿತಿ ಒಂದು ಪವರ್ ಸಿಗ್ತಾ ಇದೆ, ಒಂದು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ಅದರಲ್ಲಿ ಒಂದು ಗ್ರೋತ್ ಆದಷ್ಟು ಬೇಗ ಒತ್ತು ತರ್ತಾ ಇದ್ದಾರೆ ಡಿವೈನ್. ಅದರಲ್ಲಿ ನೀವು ನೋಡಿ, ಭೂಮಿ ಎಷ್ಟು ಫಲವತ್ತತೆಯಾಗಿ ಇಲ್ಲೆಲ್ಲ ಫ್ಲವರ್ಸ್ ಇದೆ, ಮತ್ತೆ ಇವರು ಶೂಸ್ ಎಲ್ಲ ಹಾಕೊಂಡಿದ್ದಾರೆ ಅಂದ್ರೆ ಒಂದು ಪ್ರೊಟೆಕ್ಷನ್ನು, ಅದು ಒಂದು ಸ್ಥಿರತೆ, ನಿಮ್ಮ ಹಣಕಾಸಿನಲ್ಲಿ ಒಂದು ಸ್ಥಿರತೆ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ಮೇಲೆ ಏನು ಚಿಂತೆ ಮಾಡ್ತಾ ಇದ್ರಿ, ಇನ್ವೆಸ್ಟ್ ಮಾಡಿ ಏನೋ ಕಳ್ಕೊಳ್ಳೋದು ಅಥವಾ ಏನೋ ಒಂದು ತೂಗ್ಸೋಣ, ಇದು ಸರಿ ಮಾಡೋಣ ಅಂತ ಹೋದ್ರೆ ಇನ್ನೊಂದೇನೋ ಪ್ರಾಬ್ಲಮ್ ಶುರುವಾಗೋದು, ಅದೆಲ್ಲ ಹೋಗಿ ನಿಮ್ಮ ನ್ಯೂನ್ಯತೆಗಳೆಲ್ಲ ಹೋಗಿ ನಿಮ್ಮಲ್ಲಿ ಹ್ಯಾಪಿನೆಸ್, ಆ ಫ್ರೂಟ್ಫುಲ್ನೆಸ್, ಆ ಸಂತೋಷ, ಸಮೃದ್ಧಿತನ ಅದು ನಿಮಗೆ ಬರ್ತಿದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಆರ್ಥಿಕ ಪರಿಸ್ಥಿತಿ ಚಿಗುರುತ್ತಾ ಇದೆ, ಗ್ರೋತ್ ಆಗ್ತಾ ಇದೆ, ಅದು ಆದಷ್ಟು ಬೇಗ ಬರ್ತಾ ಇದೆ, ಬ್ಯಾಲೆನ್ಸ್ಗೆ ಬರ್ತಾ ಇದೆ, ಪವರ್ ಸಿಗ್ತಾ ಇದೆ, ಅದರಿಂದ ಸಂತೋಷ ಸಿಗುತ್ತೆ, ನಿಮ್ಮ ನ್ಯೂನತೆಗಳಿಂದ ಆಚೆ ಬರ್ತಾ ಇದ್ದೀರಾ. ಫಲವತ್ತವಾಗಿ ನಿಮ್ಮಲ್ಲಿ ಹಣ ಸಮೃದ್ಧಿಯಾಗಿರೋದಕ್ಕೆ ಏನು ಇಷ್ಟು ದಿನ ಏನು ಜಗಲ್ ಮಾಡ್ತಾ ಇದ್ರಿ ಅದು ಬ್ಯಾಲೆನ್ಸ್ಗೆ ಬರ್ತಾ ಇದೆ. ಅದರಲ್ಲಿ ನಿಮ್ಗೊಂದು ಫಲ, ಸಮೃದ್ಧಿತನ ನಿಮ್ಮಲ್ಲಿ ದೊರೀತಾ ಇದೆ, ಅದೆಲ್ಲ ಬ್ಯಾಲೆನ್ಸ್ಗೆ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇನ್ವೆಸ್ಟ್ ಮಾಡಿ ಅದೇ ಸೈಟ್ಗಳು, ಜಮೀನು ಈ ಥರ ಎಲ್ಲ ಖರೀದಿ ಮಾಡ್ತೀರಾ, ಅದರಲ್ಲಿ ಒಂದು ಖುಷಿ ಇದೆ ಅನ್ನೋದನ್ನ ಡಿವೈನ್ ನಿಮಗೆ ತಿಳಿಸ್ತಾ ಇದ್ದಾರೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಯಾರೆಲ್ಲ ಈ ಸೆಕೆಂಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ರೀಡಿಂಗ್ ಏನಿರುತ್ತೆ ನೋಡೋಣ.
Knight of Pentacles, Seven of Swords, Sun card, Six of Wands, the Hierophant, Five of Swords, Knight of Swords. ಯಾರೆಲ್ಲ ಈ ಸೆಕೆಂಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಡಿವೈನ್ ನಿಮಗೆ ಏನು ತಿಳಿಸ್ತಾ ಇರೋದಂದ್ರೆ, ನೋಡಿ ಇಲ್ಲಿ ಡಿವೈನ್ ನಿಮಗೆ ಬಾಕ್ಸ್ ಕೀ ಕೊಡ್ತಾ ಇದ್ದಾರೆ. ಅದ್ರ ಒಳಗಡೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಏನು ಲಾಕ್ ಆಗಿತ್ತು ಅದಕ್ಕೆ ಕೀ ಕೊಡ್ತಾ ಇದ್ದಾರೆ ಓಪನ್ ಮಾಡೋದಕ್ಕೆ. ಅದು ಆದಷ್ಟು ಬೇಗ ನಿಮಗೆ ಆ ಟ್ರಾನ್ಸ್ಫರ್ಮೇಷನ್ ಸಿಗ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಅದರಲ್ಲಿ ಒಂದು ಸಂತೋಷ, ಖುಷಿ, ಸಮೃದ್ಧಿ ಪ್ರತಿಯೊಂದು ನಿಮ್ಮಲ್ಲಿ ದೊರೀತಾ ಇದೆ. ಸನ್ ಅಂದ್ರೇನೆ ಒಂದು ಖುಷಿ ವಾತಾವರಣ. ಇಷ್ಟು ದಿನ ನೀವು ಏನು ಅದರಲ್ಲಿ ಬಡ್ದಾಡ್ತಾ ಇದ್ರಿ, ಹೊಡೆದಾಡ್ತಾ ಇದ್ರಿ, ಅದಕ್ಕೋಸ್ಕರ ಹಣ, ನಿಮ್ಮ ಆರ್ಥಿಕ ಪರಿಸ್ಥಿತಿನ ಸುಧಾರಿಸೋದಕ್ಕೆ ಎಷ್ಟು ಬಡದಾಡ್ತಾ ಇದ್ರಿ, ಎಷ್ಟು ನೊಂದಿದ್ರಿ, ಅದೆಲ್ಲ ಡಿವೈನ್ಗೆ ಮುಟ್ಟಿದೆ. ಡಿವೈನ್ ನಿಮಗೆ ಅದಕ್ಕೆ ಕೀ ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ವಿಜಯ ಸಿಗ್ತಾ ಇದೆ. ಹಣಕಾಸನ್ನ ಡಿವೈನ್ ಒತ್ತು ತರ್ತಾ ಇದ್ದಾರೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಇಲ್ಲ ಯಾರಾದರೂ ನಿಮಗೆ ಸಾಲ ಕೊಡಬೇಕಾಗಿದ್ರೆ ಅವರು ಆದಷ್ಟು ಬೇಗ ತಂದು ಕೊಡ್ತಾ ಇದ್ದಾರೆ. ಅಥವಾ ಸಹಾಯ ಸಿಗ್ತಾ ಇದೆ ಕೆಲವ್ರಿಗೆ. ಇದನ್ನ ತಿಳಿಸ್ತಾ ಇರೋದು ಏನಂದ್ರೆ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನು ತೊಂದರೆಗಳಾಗಿತ್ತು, ನೋಡಿ ಅದು ಬ್ಯಾಲೆನ್ಸ್ಗೆ ಬರ್ತಾ ಇದೆ ಹಣಕಾಸಿನಲ್ಲಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಎಲ್ಲನೂ ಸಮೃದ್ಧಿತನ ಅದೆಲ್ಲ ಡಿವೈನ್ ಒತ್ತು ತರ್ತಾ ಇದ್ದಾರೆ. ಆ ಟ್ರಾನ್ಸ್ಫರ್ಮೇಷನ್ ಆದಷ್ಟು ಬೇಗನೆ ಬರ್ತಾ ಇದೆ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಿಮ್ಮ ಬಡದಾಟಕ್ಕೆ ಒಂದು ದೇವರು ನಿಮ್ಮ ಮೊರೆ ಅವ್ರಿಗೆ ಅರಿವಾಗಿದೆ. ಅದರಿಂದ ನಿಮಗೆ ವಿಜಯ ಸಿಗ್ತಾ ಇದೆ. ಅದು ಆದಷ್ಟು ಬೇಗ ನಿಮ್ಮ ಹಣಕಾಸಿನ ಪ್ರಾಬ್ಲಮ್, ನೋಡಿ ಇಲ್ಲಿ ಪೆಂಟಿಕಲ್ಸ್ ಇದೆ, ಆ ಪ್ರಾಬ್ಲಮ್ಸ್ನ ನೀಗ್ಸೋದಕ್ಕೆ ಡಿವೈನ್ ನಿಮಗೆ ಏನು ನಿಮಗೆ ಹಣಕಾಸಿನಲ್ಲಿ ತೊಂದರೆ ಇತ್ತು, ಏನು ಕಷ್ಟಪಡ್ತಾ ಇದ್ರಿ, ಏನು ಅದರಿಂದ ಬಡದಾಡ್ತಾ ಇದ್ರಿ, ಸ್ಟ್ರಗಲ್ ಮಾಡ್ತಾ ಇದ್ರಿ, ಅದಕ್ಕೆ ಒಂದು ಹೀಲಿಂಗ್ ಭಗವಂತ ಹೀಲ್ ಮಾಡ್ತಾ ಇದ್ದಾರೆ. ಆ ಹೀಲಿಂಗ್ ನಡೀತಿದೆ. ಮತ್ತೆ ಅದ್ರದ್ದು ಕೀ ನಿಮಗೆ ದೊರೀತಾ ಇದೆ. ಪವರ್ ಆದಷ್ಟು ಬೇಗ ನಿಮಗೆ ಟ್ರಾನ್ಸ್ಫರ್ಮೇಷನ್ ಒತ್ತು ತರ್ತಾ ಇದ್ದಾರೆ. ಹಣಕಾಸನ್ನ ತಂದು ಕೊಡ್ತಾ ಇದ್ದಾರೆ ಡಿವೈನ್ ನಿಮಗೆ. ಅದು ಆದಷ್ಟು ಬೇಗ ನಿಮಗೆ ನಿಮ್ಮ ಕೈ ಸೇರುತ್ತೆ. ಏನು ಹಣಕಾಸಿನಲ್ಲಿ ಜಗಲ್ ಮಾಡ್ತಾ ಇದ್ರಿ, ಬಡದಾಡ್ತಾ ಇದ್ರಿ, ಕಷ್ಟಪಡ್ತಾ ಇದ್ರಿ, ಹೋರಾಡ್ತಾ ಇದ್ರಿ, ಅದಕ್ಕೆ ಒಂದು ವಿಜಯ ಸಿಗ್ತಾ ಇದೆ. ಕೀ ಸಿಗ್ತಾ ಇದೆ ನಿಮಗೆ. ಆ ಟ್ರಾನ್ಸ್ಫರ್ಮೇಷನ್ ಆದಷ್ಟು ಬೇಗ ಬರ್ತಾ ಇದೆ. ಡಿವೈನ್ ನಿಮಗೆ ಹಣನ ಒತ್ತು ತರ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಡಿವೈನ್ ಕಡೆಯಿಂದ ನಿಮಗೆ ಸಿಗ್ತಾ ಇದೆ. ಇದು ನಿಮ್ಮ ರೀಡಿಂಗ್.